ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫಾರ್ ಖಾನ್. ಇದರದ ಪ್ರಮುಖ ಸುದ್ದಿಗಳು. ಏನಾಗ್ಬೇಕು ಮಗನೆ ಅಂತಂದ್ರೆ ಹೇಳ್ತಾಳೆ ಯಾಕೆ ಮಗನಿಗೆ, ಕೆರೆಯಂ ಕಟ್ಟಿಸು, ಬಾವಿಯಂ ಸಮೆಸು, ದೇವಾಗಾರವಂ ನಿರ್ಮಿಸು, ಸೆರೆಯೊಳ್ ಸಿಲ್ಕಿದ ಅನಾಥರಂ ಬಿಡಿಸು. ಎಂಥ ಮಾತುಗಳಿವೆ! ಒಂದೊಂದು ಮಾತುಗಳನ್ನ ಹೀಗೆ ಆಕೆ ಹಾಲು ಕುಡಿಸ್ತಾನೆ ಈ ತರದ ಅಮೃತ ವಾಕ್ಯಗಳನ್ನ ಮಗುವಿನ ಮನಸ್ಸಿಗೆ ತಲುಪಿಸ್ತಾ ಇದ್ದಾಳೆ ಅಂತಕ್ಕಂಥದ್ದು ಬಹಳ ಅದ್ಭುತವಾದಂತಹ ಮಾತು. ಅದನ್ನ ಈ ದೊಡ್ಡವನಾದ ಮೇಲೆ ಬರೀ ನಿನ್ನ ಬದುಕು ಅಷ್ಟೇ ಮುಖ್ಯ ಅಲ್ಲ, ಇಡೀ ಜಗತ್ತಿಗೆ ಒಳ್ಳೇದಾಗ್ತಕ್ಕಂಥ ರೀತಿಯೊಳಗೆ ನೀನು ಬದುಕಬೇಕು. ಯಾಕಂದ್ರೆ ನಮ್ಮವರು ಬದುಕಿದ್ದದನ್ನೇ ಇವತ್ತು ನಾವು ನಮ್ಮ ಬದುಕು ಅಷ್ಟೇ ಚಲೋ ಆಗಿಬಿಟ್ರೆ ಸಾಕು, ನನ್ನ ಮಗ ಒಳ್ಳೆ ಸಂಬಳ ತರವನಾಗ್ಬಿಟ್ರೆ ಸಾಕು, ಒಳ್ಳೆ ವ್ಯಾಪಾರಿ ಆಗಿಬಿಟ್ರೆ ಸಾಕು, ಇಷ್ಟಕ್ಕೆ ನಿಂತೀವಿ ನಾವು. ಅದರದಲ್ಲ, ನಿನ್ನ ವೈಯಕ್ತಿಕ ಬದುಕಿನ ಜೊತೆಗೆ, ನಿನ್ನ ಕುಟುಂಬದ ಬದುಕಿನ ಜೊತೆಗೆ, ನಿನ್ನ ಸಮಾಜ ಮತ್ತು ನಿನ್ನ ದೇಶಕ್ಕೆ, ನಿನ್ನ ಇಡೀ ಜನಾಂಗಕ್ಕೆ, ಎಲ್ಲ ಪ್ರಾಣಿಗಳಿಗೆ ಒಳ್ಳೇದಾಗ್ತಕ್ಕಂಥ ಕೆಲಸವನ್ನ ನೀನು ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನ ಆ ತಾಯಿ ಹೇಳ್ತಿದ್ಲು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಈ ಹಿನ್ನೆಲೆ ಒಳಗೆ ಲೆಬನಾನ್ ದೇಶದ ಒಬ್ಬ ಪ್ರಸಿದ್ಧನಾಗಿರ್ತಕ್ಕಂಥ ಕವಿ ಖಲೀಲ್ ಜಿಬ್ರಾನ್ ಅಂತ ಹೇಳಿ, ಎಷ್ಟು ಜನ ಕೇಳಿರೇ ಇಲ್ಲ ನನಗೆ ಗೊತ್ತು. ಯಾರು ಕೇಳಿರೇ ಇದ್ರಾಗ? ಬಹಳ ಸಂತೋಷ, ನನ್ನ ಮೈ ಜುಮ್ ಅಂತದೆ. ಯಾರ ಒಬ್ಬರ ಇದಾರಲ್ಲ ಅಂತ. ಆತ ಮಕ್ಕಳ ಬಗ್ಗೆ ಹೇಳುವಂತ ಮಾತು, ದಯವಿಟ್ಟು ಇದನ್ನು ಬಹಳ ಗಂಭೀರವಾಗಿ ಕೇಳಿಸಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿ, ಇದನ್ನು ನಿಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳಿ. ಇವತ್ತಿನ ಮುಖ್ಯ ಉದ್ದೇಶನೇ ಅದು. ನಾನು ಅದಕ್ಕಿಂತ ಮುಂಚೆ ಈ ತರದ ಒಂದು ಪೇರೆಂಟ್ಸ್ ಮೀಟಿಂಗ್ ಕರೆದು ನನ್ನಂತವ್ರನ್ನ ಕರೆದು ಮಾತಾಡಿಸಬೇಕು ಅಂತಕ್ಕಂಥ ಒಂದು ಒಳ್ಳೆ ಆಲೋಚನೆ ಬಂದದಲ್ಲ, ನಿಮ್ಮ ಆಡಳಿತ ಮಂಡಳಿಗೆ, ಈ ಒಳ್ಳೆ ಮನಸ್ಸಿಗೆ ಮೊದಲು ಹಫೀಜ್ ಅಂಡ್ ತಂಡಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ತಂಡಕ್ಕೆ ಇವತ್ತಿನ ರೂರಲ್ ಮಕ್ಕಳಲ್ಲಿ ಪೇರೆಂಟ್ಸ್ ಅಟ್ ಸಮ್ ಪಾಯಿಂಟ್ ನಾವು ನೋಡಿದರೆ ರೂರಲ್ ಏರಿಯಾದಲ್ಲಿ 60 to 70% ಆರ್ ನಾಟ್ ಸೋ ಎಜುಕೇಟೆಡ್, 30 to 40% ಮಾತ್ರ ಎಜುಕೇಟೆಡ್ ಇದ್ದಾರೆ. ಸೊ ಒಂದು ಗ್ಯಾಪ್ ಕಾಣ್ತಾ ಇದೆ. ಏನು ಗ್ಯಾಪ್ ಕಾಣ್ತಾ ಇದೆ ಅಂದರೆ, ಮಕ್ಕಳ ಎಜುಕೇಷನ್ನಲ್ಲಿ ಪೇರೆಂಟ್ಸ್ ಹೆಂಗೆ ಪ್ರೋತ್ಸಾಹನೆ ಮಾಡ್ಬೋದು, ಯಾವ ಕರೆಕ್ಟ್ ವೇಲ್ ಹೋಗಬೇಕು, ಅದಕ್ಕೆ ಯಾವ ಮಾರ್ಗ ಸರಿ ಹೋಗುತ್ತೆ, ಗೈಡ್ಲೈನ್ಸ್ ಏನಿದೆ. ಇವತ್ತಿನ 10 ವರ್ಷ ಹಿಂದೆ ನೋಡಿದರೆ ನಾವು ಇಂಡಿಯಾನೇ ಬೇರೆ ಇತ್ತು, ಅದರ ಎಜುಕೇಷನ್ ಸಿಸ್ಟಮೇ ಬೇರೆ ಇತ್ತು, ಮಕ್ಕಳೇ ಬೇರೆ ಇದ್ದು, ಪೇರೆಂಟ್ಸೇ ಬೇರೆ ಇತ್ತು. ಬಟ್ ಇವತ್ತು ನಾವು ನೋಡಿದರೆ ಪ್ರತಿ ಜನರೇಷನ್ ಟು ಜನರೇಷನ್ ಮಕ್ಕಳು ಎವಲ್ಯೂಷನ್ ಆಗ್ತಾ ಇದೆ. ಮೊದಲು ಮಕ್ಕಳು ಹೊರಗಡೆ ಆಟ ಆಡೋದು ಬಹಳ ಇಷ್ಟಪಡ್ತಿದ್ರು. ನಮ್ಮ ಮನೆಗಿರಂದ್ರೆ ಇರ್ತಿದ್ದಿಲ್ಲ, ಬರೀ ಹೊರಗಡೆ ಹೋಗ್ತೀವಿ ಆಟ ಆಡ್ತೀವಿ. ಇವಾಗ ಮೊಬೈಲ್ ಬಿಟ್ಟು ಮನೆ ಹೊರಗೆ ಹೋಗಲ್ಲ, ನಾವೇ ದುಡ್ಬೇಕಾಗಿದೆ, ಅಂಥ ಪರಿಸ್ಥಿತಿ ಬಂದಿದ್ದೀವಿ. ಸಿಚುವೇಶನ್ನು ಎವ್ರಿ ಇಯರ್ ಚೇಂಜ್ ಆಗುತ್ತೆ. ಅಂದರೆ ಇವತ್ತಿನ ಕಾಲದಲ್ಲಿ ಎಜುಕೇಷನ್ ಆಗಲಿ, ಟೆಕ್ನಾಲಜಿ ಆಗಲಿ, ಪಾಲಿಟಿಕ್ಸ್ ಆಗಲಿ, ರಿಲಿಜನ್ ಆಗಲಿ, ದಿನಕ್ಕೆ ದಿನ ಚೇಂಜ್ ಆಗ್ತಾ ಇದೆ. ಮೊದಲು ಒಂದು ಜನ್ರೇಷನ್ ಇತ್ತು, ಆ ಜನ್ರೇಷನಲ್ಲಿ ನೌಕರಿ ಪಡ್ಕೋಬೇಕನ್ನೋದು ಒಂದು ದೊಡ್ಡ ಸಾಹಸ, ಒಂದು ದೊಡ್ಡ ಅಚೀವ್ಮೆಂಟ್. ಇವತ್ತು ಯಾರು ನೌಕರಿ ಮಾಡ್ತಾರಪ್ಪ? ಏನು ಮಾಡ್ತೀನಿ ನೌಕರಿ ಮಾಡಿ, ಏನು ಸಿಗ್ತದೆ? ಏನದೇ 20-30 ಸಾವಿರ ರೂಪಾಯಿಗೆ ಎಷ್ಟು ದಿನ ದುಡಿಬೇಕು, ಎಷ್ಟು ವರ್ಷ ದುಡಿಬೇಕು? ಆ ಮೆಂಟಾಲಿಟಿ ಬಂದಿದೆ ಮಕ್ಕಳಲ್ಲಿ. ನಾನು ಫ್ರೀಲ್ಯಾನ್ಸ್ ವರ್ಕ್ ಮಾಡ್ತೀನಂತ. ಫ್ರೀಲ್ಯಾನ್ಸ್ ವರ್ಕ್ ಅಂದ್ರೇನು? 3-4 ಥರದ ಕೆಲಸ ಜೊತೆಗೆ ನಾನು ದುಡಿಮೆ ಮಾಡ್ಕೊತೀನಿ ಅಂತ ಹೇಳ್ತೀನಿ. ನನಗೆ ಒಂದೇ ಕೆಲಸಕ್ಕೆ ಕಟ್ ಹಾಕಬೇಡ್ರಿ ಅಂತ ಹೇಳ್ತಾರೆ. ಒಂದು 10 ವರ್ಷ ಹಿಂದೆ ಏನೋ ಪೇರೆಂಟ್ಸ್ ಫೇಸ್ ಮಾಡಿದ ಚಾಲೆಂಜಸ್ಸೇ ಬೇರೆ, ಇವತ್ತಿನ ಪೇರೆಂಟ್ಸ್ ಫೇಸ್ ಮಾಡೋ ಚಾಲೆಂಜಸ್ಸೇ ಬೇರೆ. ಆ ಚಾಲೆಂಜಸ್ನ ಹೆಂಗೆ ಫೇಸ್ ಮಾಡಬೇಕಂತ ನಮಗೆ ಒಂದು ಮಾರ್ಗಸೂಚನೆ ಬೇಕಲ್ಲ, ಗೈಡ್ಲೈನ್ಸ್ ಬೇಕಲ್ಲ. ಹೆಂಗೆ ಮಕ್ಕಳಿಗೆ ಮ್ಯಾನೇಜ್ ಮಾಡೋದು, ಹೆಂಗೆ ಅವ್ರಿಗೆ ಸರಿ ಯಾವುದು, ತಪ್ಪು ಯಾವುದು ಅಂತ ಹೇಳೋದು ಯಾವುದು. ಇವಾಗ ನಮ್ಮ ಕಾಲದಲ್ಲಿ ನಾವು ನೋಡಿರಲ್ಲ, 5-6 ಟೈಪ್ ಕೆಲಸ ಮಾಡೋದು. ಒಬ್ಬನು ಯೂಟ್ಯೂಬರ್ ಕೆಲಸ ಮಾಡ್ತಾನೆ, ಒಬ್ಬನು ಇನ್ಸ್ಟಾಗ್ರಾಮಲ್ಲಿ ಕೆಲಸ ಮಾಡ್ತಾನೆ, ಒಬ್ಬನು ಗೆಸ್ಟ್ ಲೆಕ್ಚರರ್ ಆಗಿ 4-5 ತಾಸು ಕಾಲೇಜಲ್ಲಿ ಓದಿಸ್ತೀನಿ, ಉಳ್ಕಿದ ಟೈಮ್ ಟ್ಯೂಷನ್ ಮಾಡ್ತೀನಿ, ಮತ್ತು ಸಾಯಂಕಾಲ ಯೂಟ್ಯೂಬ್ ನಡೆಸ್ತೀನಿ ಅಂತ ಹೇಳ್ತಾನೆ.
ಈ ತರ ಹೇಳಿದಾಗ ನಾವು ಅವ್ರಿಗೆ ಪ್ರೋತ್ಸಾಹನೆ ಹೆಂಗೆ ಕೊಡಬೇಕು, ಅವ್ರಿಗೆ ದಾರಿ ಹೆಂಗೆ ತೋರಿಸ್ಬೇಕು. ಇವಾಗ ಮಕ್ಕಳಿಗೆ 10ನೇ ಕ್ಲಾಸ್ ತನಕ ಅವ್ರ ಸ್ವಂತವಾದ ಡಿಸಿಷನ್ ತಗೊಳ್ಳೋ ಎಬಿಲಿಟಿ ಇರಲ್ಲ. ನಮ್ಮ ಪೇರೆಂಟ್ಸ್ ಅವರಿಗೆ ಡಿಸಿಷನ್ ಮೇಕರ್ಸ್. 10th ತನಕ ಅವ್ರು ಏನು ಫ್ಯೂಚರಲ್ಲಿ ಮಾಡ್ತಾರೆ ಅನ್ನೋ ಡಿಸಿಷನ್ ತಗೊಂಡ ನಂತರನೇ ಅವರು ಯಾವ ಡಿಗ್ರಿ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕಾ ಅಥವಾ MBBS ಮಾಡಬೇಕಾ, ಇಲ್ಲ ಕಾಮರ್ಸ್ ತೊಗೊಂಡು ಅಕೌಂಟ್ಸ್ ಫೀಲ್ಡಲ್ಲಿ ಹೋಗ್ಬೇಕಾ, ಏನಂತ ನಾವು ಅವ್ರಿಗೆ ಹೇಳಬೇಕಲ್ಲ. ಹೇಳಲಿಲ್ಲ ಅಂದ್ರೆ ಅವ್ರು ಯಾವ ಥರ ಹೋಗ್ತಾರೆ? ಸೋತು ಕೊನೆಗೆ ಪ್ರೆಸಿಡೆಂಟ್ ಆಗಿ ಅವ್ರು ಹೇಳುವಂತ ಒಂದು ಮಾತು ದಯವಿಟ್ಟು ನೆನಪಿಟ್ಕೊಳ್ಳಿ. ಇದು ಟೀಚರ್ಸ್ಗೂ ಸಂಬಂಧಪಟ್ಟದ್ದು. ಇಲ್ಲಿರ್ತಕ್ಕಂಥ ಟೀಚರ್ಸ್ ಕೂಡ ಗಮನಿಸಿ, ಟೀಚರ್ಸ್ ಪೇರೆಂಟ್ಸ್ ಇಬ್ಬರಿಗೂ ಬರ್ತದೆ. ಅವ್ರು ಹೇಳ್ತಾರೆ, ಮೇಷ್ಟ್ರಿಗೆ ಬರೀತಾರೆ ಅವರು. ಅವ್ರ ಮಗ ಓದುವಂತ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದ ಒಂದು 4-5 ಮಾತುಗಳನ್ನು ಮಾತ್ರ ನಾ ಇಲ್ಲಿ ಹೇಳ್ತೇನೆ. ಏನಂತ ಬರೀತಾರೆ ಆ ಶಿಕ್ಷಕರಿಗೆ? ನಿಮಗೆ ಸಾಧ್ಯವಾದರೆ ಕಲಿಸಿ, ಪ್ರತಿಯೊಬ್ಬ ಮೂರ್ಖನಿಗೆ ಬದಲಿಯಾಗಿ ಒಬ್ಬ ಬುದ್ಧಿವಂತರಿದ್ದಾನೆ ಎಂಬುದು. ಜಗತ್ತಿನ ಒಬ್ಬ ಮೂರ್ಖದಾನ ಅಂದ್ರೆ ಅಲ್ಲಿ ಇನ್ನೊಬ್ಬ ಇಂಟೆಲಿಜೆಂಟ್ ಇದ್ದ ಇರ್ತಾನೆ. ಅಥವಾ ಆ ಮೂರ್ಖನೊಳಗೇನೆ ಬುದ್ಧಿವಂತಿಕೆ ಅದ, ಅದನ್ನು ಹೊರಗೆ ತರ್ತಕ್ಕಂಥ ಕೆಲಸ ಮಾಡಿ. ನಿಮಗೆ ಸಾಧ್ಯ ಆಗ ತನ್ನ ಸಮಾಜವನ್ನ ತೆರೆದ ಕಣ್ಣುಗಳಿಂದ ನೋಡುವುದನ್ನ, ವಿಶ್ಲೇಷಿಸುವುದನ್ನ ಕಲಿಸಿ. ಆ ಮಗು ಏನ್ ಕುತೂಹಲ ಇರ್ತದೆ, ಆ ಕುತೂಹಲಕ್ಕೆ ಅವಕಾಶವನ್ನ ಕೊಡಿ. ಓಪನ್ ಐಸ್, ತೆರೆದ ಕಣ್ಣುಗಳಿಂದ ನೋಡಿ, ಅದನ್ನ ಅನಲೈಸ್ ಮಾಡಿ, ಅದನ್ನ ಅಬ್ಸರ್ವ್ ಮಾಡಿ, ಅನಲೈಸ್ ಮಾಡಿ, ಅದೇ ನಿರ್ಣಯ ಮಾಡಿ. ಅದು ಸ್ವತಂತ್ರ ನಿರ್ಣಯ ಶಕ್ತಿ ಬರೋದು ಅವಾಗಲೇ. ಬೆವರಿನಿಂದ ಗಳಿಸಿದ, ಬೆವರು ಸುರಿಸಿ ಗಳಿಸಿದ 1 ರೂಪಾಯಿ ಅತ್ಯಂತ ಶ್ರೇಷ್ಠವೆಂಬುದನ್ನು ಕಲಿಸಿ. ಏನು ದುಡಿದು ತಿನ್ನೋದನ್ನು ಕಲಿಸಿ, ದುಡಿದೊಳಗೆ ಹಂಚಿಕೊಂಡು ತಿನ್ನೋದನ್ನು ಕಲಿಸಿ. ಇದು ನಾವು ಕಲಿಸಬೇಕಾಗಿದೆ. ಹೊಡೆದು ತಿನ್ನೋಕಲ್ಲ ಇರೋದು. ಇವತ್ತೆಲ್ಲರೂ ಹೊಡೆ ತಿನ್ನಕತ್ತಾರ, ನಮ್ಮ ಮಕ್ಕಳನ್ನು ಹೊಡೆ ತಿನ್ನ ಕಲ್ಸಕತ್ತೀವಿ ನಾವು. ಇದು ದುರಂತ. ಇಡೀ ದೇಶನ ಎತ್ತ ಹೊರಟಕ್ಕೆ ಅಂದ್ರೆ ನಿಮ್ಗೆ ಗೊತ್ತಿಗೆ ಯಾರು ಬೇಕಾಗಿದೆ ದೇಶ. ನಾನು ನನ್ನ ಮಗ ಚಂದ ಹತ್ರ ಸಾಕು. ಅಲ್ಲೆಲ್ಲ ಇಸ್ರೇಲ್ನಾಗ ವಾರ್ ನಡೀತದ, ಹೌದಾ? ಹೌದಲ್ಲ? ಇನ್ನೆಲ್ಲ ಉಕ್ರೇನ್ ನಡೀತದ, ಇಲ್ಲ ಬರ್ತದ, ನಾಳೆ ಎಲ್ಲಿಗೆ ಬರ್ತದ. ಮಕ್ಕಳ ಮನೆ ಹೊಡೆದ ಕೂಡ ಬಾಂಬ್ ಆಗೈತೆ ಮಕ್ಕಳ ಮನೆಗೆ. ನಮ್ಮ ಮನೆಗಲ್ಲ, ನಿಮ್ಮ ಮನೆಗೆ ಬರ್ತದ, ನಿನಗೂ ಬರ್ತದ. ಅವಾಗ ಬುಡುಕ ನೀರು ಬೆಳತಾವ. ಮತ್ತೆ ಅಲ್ಲೇ ತನಕ ತನ್ನ ಮಕ್ಕಳು ಹೆಂಗಿರ್ತದೆ ಹೇಳಿ ನೋಡೋಣ. ಅದಕ್ಕಾಗಿನೇ ಪೇರೆಂಟಿಂಗ್ ಮಾಡ್ಬೇಕಾದಾಗ ಎಂಥ ಮಾತುಗಳನ್ನ ರಾಮ್ ಲಿಂಕನ್ ಅವರು ಹೇಳಿರ್ತಾರೆ ಅನ್ನೋದನ್ನು ದಯವಿಟ್ಟು ಆಲೋಚನೆ ಮಾಡಿ. ಮೊದಲನೇದಾಗಿ ನಾನೇನು ಇನ್ವೈಟೆಡ್ ಗೆಸ್ಟ್ ಅಲ್ಲ, ಆದ್ರೂ ನನಗೊಂದು ಕಳಕಳಿಯಿಂದ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಆಡಳಿತ ಮಂಡಳಿಗೆ ಹಾಗೂ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದ. ಇದೇ ತೋರಿಸುತ್ತೆ ನಿಮ್ಮ ಶಾಲೆಯ ಆಡಳಿತ ಮಂಡಳಿಗೆ ಎಷ್ಟು ಕಳಕಳಿ ಇದೆ. ನಿಮ್ಮ ಮಕ್ಕಳು ಉದ್ಧಾರ ಆಗಬೇಕು, ಆ ಪೋಷಕರು ಒಳ್ಳೆಯ ದಾರಿಯಲ್ಲಿ ಸಾಗಬೇಕು, ನಿಮಗೆ ಹೆಲ್ಪ್ ಬೇಕು, ಆ ಹೆಲ್ಪ್ ಕೊಡಕ್ ನಾವು ರೆಡಿ ಇದ್ದೀವಿ ಅನ್ನೋದನ್ನ ಇದು ತೋರಿಸ್ತದೆ. ಅದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಈ ಶಾಲೆಯ ಅಡ್ಮಿನಿಸ್ಟ್ರೇಷನ್ ಟೀಮಿಗೆ ನೀವು ಅಲ್ಲೇ ಮನಸ್ಸೊಳಗೆ ಒಂದು ಥ್ಯಾಂಕ್ ಯು ಅಂತ ಅನ್ಕೊಳ್ಳಿ. ನೆಕ್ಸ್ಟ್, ನಿಮ್ಮ ಮಕ್ಕಳನ್ನ ಒಂದು ದಾರಿಯಲ್ಲಿ ನಡೆಸ್ತಕ್ಕಂತಹ ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ನಿಮ್ಮ ಮನಸ್ಸೊಳಗೆ ಒಂದು ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಧನ್ಯವಾದ. ನೆಕ್ಸ್ಟ್, ನಾನು ನನ್ನ ತಂದೆಗೆ ಹಾಗೂ ಅಡ್ಮಿನಿಸ್ಟ್ರೇಟರ್ಗೆ ನನ್ನ ಪರವಾಗಿ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನನಗೆ ಈ ವೇದಿಕೆಯನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲರೂ ಬಹಳ ಹೊತ್ತಾಯ್ತು ಕುತ್ಕೊಂಡು. ಒಂದ್ ಸಣ್ಣ ಆಟ ಆಡ್ಬೋದಾ? ಸಣ್ಣ ಆಟ, ಸಿಂಪಲ್ ರೂಲ್ಸ್. ನನ್ನ ಹೆಸರು ಅಶ್ವಿನಿ. ಸೊ ಅದಕ್ಕೆ ನಾನೇನ್ ಹೇಳ್ತೀನಿ, ಅಶ್ವಿನಿ ಸೇಸ್ ಅಂತ. ಇದೊಂದು ಬಹಳ ಸಿಂಪಲ್ ಆಟ. ಏನಂದ್ರೆ ಅದು ಯೂಶಲಿ ಸೈಮನ್ ಸೇಸ್ ಅಂತ ಆಡಿಸ್ತಾರೆ ಜಗತ್ತಿನ ಎಲ್ಲಾ ಕಡೆನೂ. ಇಲ್ಲಿ ಸೈಮನ್ ಬೇಡ, ಅಶ್ವಿನಿ ಸೇಸ್ ಅಂತ. ಸೊ ಈಗ ಸುಮಾರು ಜನ ಬಹಳ ಅಲರ್ಟ್ ಆಗಿ ಕೇಳಿ ಆಟ ಆಡ್ತಾ ಇದ್ದೀರಾ. ಈ ಕುಂತಿರೋರು ಪಾಪ ಬೇಜಾರ್ ಮಾಡ್ಕೊಂತಿದ್ದೀರಲ್ಲ, ನಾವು ಆಟ ಆಡಕ್ ಸಿಗ್ತಿಲ್ಲ ಅಂತ. ಸೊ ಸೆಕೆಂಡ್ ರೌಂಡ್ ಆಡ್ಸೋಣ. ಎಲ್ಲರೂ ಎದ್ದಿಟ್ಕೊಳ್ಳಿ. ಅಗೇನ್ ಎಲ್ಲಾರ್ಗು ಆಟ. ಓಕೆ, ಇವಾಗ ದಯಮಾಡಿ ಗಮನ ಇಟ್ಟು ಕೇಳಿ ಆಟ ಆಡೋಣ. ಓಕೆ, ಅಶ್ವಿನಿ ಸೇಸ್ ಮುಖ ಬಿಟ್ಕೊಳ್ಳಿ. ಅಶ್ವಿನಿ ಸೇಸ್ ಬಲ್ಗೈ ಎತ್ತಿ. ಅಶ್ವಿನಿ ಸೇಸ್ ಎಡ್ಗೈ ಎತ್ತಿ. ಅಶ್ವಿನಿ ಸೇಸ್ 2 ಕೈ ಎತ್ರಿ. ಅಶ್ವಿನಿ ಸೇಸ್ ಒಂದ್ಸರಿ ಜಂಪ್ ಮಾಡ್ರಿ, 2 ಸರಿ ಚಪ್ಪಾಳೆ ತಟ್ರಿ. ಈ ಸರಿ ಯಾರು ಕುತ್ಕೋಬೇಕಾಗಿಲ್ಲ. ಯಾರ್ಯಾರು 2 ಸರಿ ಚಪ್ಪಾಳೆ ತಟ್ಟಿದ್ರೋ ಓಹೋ ಅನ್ರಿ ಅಷ್ಟೇ. ಏನನ್ರಿ? ಓಹೋ. ಓಕೆ, ಯಾರ್ಯಾರು ಚಪ್ಪಾಳೆ ತಟ್ಟಿದ್ರಿ ಓಹೋ ಅನ್ರಿ.
ಈ ರೌಂಡ್ ಅಲ್ಲಿ ಯಾರ್ಯಾರು ತಪ್ಪು ಮಾಡ್ತೀರಿ ಅವರು ಓಹೋ ಅಂದ್ರಿ, ಯಾರು ಔಟ್ ಆಗೋದ್ ಬೇಡ. ಓಕೆ, ಈ ಒಂದು ಅದ್ಭುತ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಶಾಲೆ ಮುಖಂಡರಿಗೂ ಕೂಡ ಇಲ್ಲಿ ಬಂದಿರುವಂತ ಎಲ್ಲ ಪೇರೆಂಟ್ಸಿಗೂ ಕೂಡ ಥ್ಯಾಂಕ್ ಯು. ಈಗ ಸರ್ ನಿಮ್ಮ ಹೆಸರು ಮತ್ತು ಊರು ಹೇಳ್ಬೇಕು. ನನ್ನ ಹೆಸರು ಬಂದ್ಬಿಟ್ಟು ಸುಧಾರಾಣಿ. ನನ್ನ ಮಗ ಈಗ 7ನೇ ಕ್ಲಾಸ್ ಹಿತೇಶ್ DS ನಾಯಕ್ ಅಂತ, ಅವನು ಇಲ್ಲೇ ಓದ್ತಿದ್ದಾನೆ. ಈಗ ಸರ್ ಹೇಳಿದ್ರು, ತುಂಬಾ ಹೇಳಿದ್ರು. ಅವ್ರ ಮಾತು ಒಂದೊಂದು ಮಾತು ಕೂಡ ಎಷ್ಟು ಜ್ಞಾನಯುತವಾಗದವ ಅಂತಂದ್ರೆ ನಾವು ನಿಜವಾಗ್ಲೂ ಪೇರೆಂಟ್ಸ್ ಆಲಿಸ್ಬೇಕು. ನಾವು ಏನಂತಂದ್ರೆ ಬರೀ ಮಕ್ಕಳು ಈ ತರ ಓದ್ಬೇಕು ಆ ತರ ಓದ್ಬೇಕಂತ ಹೇಳಿ ನಾವು ಯೋಚನೆ ಮಾಡ್ತೀವಿ. ಮಕ್ಕಳು ಓದ್ತಾರ, ಅವ್ರು ಏನ್ ಓದ್ಬೇಕು, ಅವ್ರು ಏನಾಗ್ಬೇಕು. ಸರ್ ಒಂದ್ ಮಾತು ಹೇಳಿದ್ರು, ಈ ಭೂಮಿಗೆ ಬರಕ್ಕೆ ನಾವಷ್ಟೇ ಕಾರಣ ಆಗಿರ್ತೀವಿ. ಅವ್ರಿಗೆ ಬಿಟ್ರೆ ಅವ್ರ ಲೈಫ್ ಡಿಸೈನ್ ಅವರೇ ಕ್ರಿಯೇಟ್ ಮಾಡ್ಕೊಂಡ್ ಬಂದಿರ್ತಾರೆ. ನಾವು ಪ್ಲಾಟ್ಫಾರ್ಮ್ ಅವ್ರಿಗೊಂದು ಮಾರ್ಗದರ್ಶನವಾಗಿ ಇರ್ಬೇಕು ಹೊರತಾಗಿ ಅವ್ರು ಏನೇ ಮಾಡಿದ್ರು ಕೂಡ ನಾವು ಅವರಿಗೆ ಈ ತರನೇ ಮಾಡು ಹಿಂಗೆ ಮಾಡಂತ ನಾವು ಹೇಳ್ಬಾರ್ದು ಅನ್ನೋದು ನಮ್ಮ ಒಪಿನಿಯನ್. ಹಾಗೂ ಎಲ್ಲ ಪಾಲಕರಿಗೂ ವಂದಿಸುತ್ತಾ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ, ಎಲ್ಲ ಪೇರೆಂಟ್ಸನ್ನು ಆಹ್ವಾನಿಸಿ ಒಳ್ಳೆ ಮಕ್ಕಳನ್ನ ಸುಸಂಸ್ಕೃತರನ್ನ ಸುಭಿಕ್ಷಿತರನ್ನಾಗಿ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಶಾಲಾ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಪೇರೆಂಟ್ಸ್ ವತಿಯಿಂದ ಅರ್ಪಿಸ್ತಾ ಇದ್ದೇನೆ. ನನ್ನ ಹಾಗೂ ನನ್ನ ಅಣ್ಣನ ಮಕ್ಕಳು ಸುಮಾರು 4 ಜನ ಈ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಒಬ್ಬರು SLC ಮುಗಿಸಿ ಹೋಗಿದ್ದಾರೆ. ಇನ್ನೂ 2 ಮಕ್ಕಳನ್ನ ಇದೇ ಸ್ಕೂಲಲ್ಲಿ ಓದಿಸ್ತೀನಿ. ಯಾಕಂದ್ರೆ ಒಳ್ಳೆ ಸಂಸ್ಕೃತಿ, ಒಳ್ಳೆ ಶಿಸ್ತು ಇದೆ ಈ ಸ್ಕೂಲಲ್ಲಿ. ಹಾಗಾಗಿ ಈ ಸ್ಕೂಲಿನ ಬಗ್ಗೆ ಅವಿನಾಭಾವ ಸಂಬಂಧ ಇದೆ. ಈ ತರದ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಾಕಿಕೊಳ್ಳಿ. ನಾವೆಲ್ಲ ಪೇರೆಂಟ್ಸ್ ಬಂದು ನಿಮ್ಮ ಜೊತೆಗೆ ಯಾವಾಗಲೂ ಸದಾ ಕಾಲ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.